ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಕಡಾಯಿ ಪನ್ನೀರ್ ರೆಸ್ಟೋರೆಂಟ್ ಸ್ಟೈಲ್ ನೋಡ್ಕೊಳ್ಳಿ ಬನ್ನಿ. ಸೂಪರ್ ಆಗಿರುತ್ತೆ ಟೇಸ್ಟು. ಕೊತ್ತಂಬರಿ ಬೀಜ ಒಂದು ಬಾಣಲೆ ತೊಗೊಳ್ಳಿ. ಕೊತ್ತಂಬರಿ ಬೀಜ ಹಾಕಿ, ಜೀರಿಗೆ, ಕಾಳು ಮೆಣಸು, ಒಣಗಿದ ಕೆಂಪು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಡ್ರೈ ರೋಸ್ಟ್ ಅದು ಆರೋಮೆಟಿಕ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆರಿದ್ಮೇಲೆ ಮಿಕ್ಸರಿ ಗ್ರೈಂಡ್ ಪುಡಿ ಮಾಡ್ಕೊಳ್ಳಿ. ಓಕೆ, ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. 2 ಸ್ಪೂನು ಬೆಳ್ಳುಳ್ಳಿ 3 ತಗೊಳ್ಳಿ. ಶುಂಠಿ 1 ಇಂಚು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ 1 ಸ್ಲೈಸ್ಡ್ ಗೋಲ್ಡನ್ ಫ್ರೈ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಓಕೆ, ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಗೋಲ್ಡನ್ ಫ್ರೈ ಬರೋ ತನಕ. ಟೊಮೊಟೊ 2 ಫೈನಲಿ ಚಾಪ್ಡ್. ಓಕೆ, ಗೋಡಂಬಿ 5. ಓಕೆ, ಚೆನ್ನಾಗಿ ಹುರ್ಕೊಳ್ಳಿ. ಸ್ಮೂತ್ನೆಸ್ ಬರುತ್ತೆ, ಚೆನ್ನಾಗಿ ಹುರ್ಕೊಳ್ಳಿ, ಸಾಫ್ಟಾಗಿ ಹುರ್ಕೊಳ್ಳಿ. ಅದು ಆರಿದ ಮೇಲೆ ಮಿಕ್ಸರಿಗೆ ಹಾಕಿ ರುಬ್ಬಿಕೊಳ್ಳಿ. ಓಕೆನಾ, ಪೇಸ್ಟ್ ಮಾಡ್ಕೊಳ್ಳಿ. ಬ್ಲೆಂಡ್ ಸ್ಮೂತ್ ಅದೇ ಹೇಳಿದ್ನಲ್ಲ, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಬೆಣ್ಣೆ 1 ಟೇಬಲ್ ಸ್ಪೂನು, ಪಲಾವ್ ಎಲೆ 1, ಮೆಣಸಿನಕಾಯಿ, ಒಣಮೆಣಸಿನ ಎಲೆ 1 ಟೇಬಲ್ ಸ್ಪೂನು. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈರುಳ್ಳಿ ಹಲ್ಫಾಗಿ ಇಟ್ಕೊಳ್ಳಿ. ದೊಣ್ಣೆ ಮೆಣಸಿನಕಾಯಿ ಅದು ಕೂಡ ಹಲ್ಫಾಗಿ ಕಟ್ ಮಾಡ್ಕೊಳ್ಳಿ. 1 ಮಿನಿಟ್ ಫ್ರೈ ಮಾಡಿ. ಅರಿಶಿನ 1/4 ಟೇಬಲ್ ಸ್ಪೂನು, ಮೆಣಸಿನ ಪುಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಹುರಿದಾದ್ಮೇಲೆ ಪೇಸ್ಟ್ ಮಾಡ್ಕೊಂಡಿದ್ರಲ್ವ ಟೊಮೊಟೊ ಆನಿಯನ್ ಪೇಸ್ಟ್ ಅದು ಹಾಕ್ಕೊಳ್ಳಿ. ಮಿಕ್ಸ್ ವೆಲ್. ಓಕೆ, ಲೋ ಫ್ಲೇಮಲ್ಲಿ ಇಡಿ. ಕಡಾಯಿ ಮಸಾಲ ಪೌಡ್ರ್ ಕಡಾಯಿ ಮಸಾಲ ಏನು ಮಾಡ್ಕೊಂಡಿದ್ರಲ್ಲ ಪೌಡ್ರು ಅದು ಹಾಕಿ, ಆಮೇಲೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಮಸಾಲ ಪುಡಿ ಮಾಡ್ಕೊಂಡಿದ್ರಲ್ವ ಅದು ಹಾಕಿ, ಸಾಲ್ಟ್ ಹಾಕಿ, ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಬಿಡೋ ತನಕ, ಎಣ್ಣೆ ಸಪ್ರೇಟ್ ಆಗಬೇಕು ಅದು ಹುರ್ಕೊಳ್ಳೋ ಟೈಮಲ್ಲಿ. ಆ ಥರ ಹುರ್ಕೊಳ್ಳಿ, ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಓಕೆ, ನೀರು ಹಾಕಿ ಸ್ವಲ್ಪ, ನಿಮಗೆ ಗೊತ್ತಲ್ಲ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕ್ಕೊಳ್ಳಿ. ಕೆನೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಕೆನೆ ಕ್ರೀಮ್. ಓಕೆ, ಕ್ರೀಮ್ ಅಂದರೆ ನಡೆಯುತ್ತಲ್ಲ, ಹಾಲಿನ ಕೆನೆ ಅದು. ಓಕೆನಾ, ಅದಕ್ಕೆ ಕ್ರೀಮ್ ಅನ್ನೋದು. ಅದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಕುಕ್ಕುಡು ಮಾಡ್ಕೊಳ್ಳಿ. ಓಕೆನಾ, ಅದು ಕುಕ್ಕುಡು ಕಂಪ್ಲೀಟ್ಲಿ ಆದಮೇಲೆ ಗರಂ ಮಸಾಲೆ 1/4 ಟೇಬಲ್ ಸ್ಪೂನ್, ಕೊತ್ತಂಬರಿ 2 ಟೇಬಲ್ ಸ್ಪೂನ್ ಫೈನಲಿ ಚಾಪ್ಡು. ಕಡಾಯಿ ಪನ್ನೀರ್ ರೆಸ್ಟೋರೆಂಟ್ ಸ್ಟೈಲ್ ರೆಡಿ ಟು ಈಟ್. ಓಕೆ, ನೀವು ನನಗೆ ಕಮೆಂಟ್ ಮೂಲಕ ಹೇಗಿದೆ ಅಂತ ಹೇಳಿ. ಓಕೆ, ಅಲ್ಲಿ ತನಕ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.